ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಕೊಪ್ಪಳ. Samrakshana 2023 Responsibility for a Better Environment on eve of Pollution Control Day 2023, organized by Department of Rasashastra and Bhaishajya Kalpana, SJGAMC, Koppala. Every year on December 2, India observes the National Pollution Control Day to remember and pay tribute to those who lost their lives during the Bhopal gas disaster on December 2 and 3, 1984. This year, in an effort to increase the public awareness of pollution prevention, we have conducted a short video competition for our students. Pollution, ಮಲಿನೀಕರಣ. We humans are the frontline culprits in polluting our own surroundings. ಸ್ವಚ್ಛಂದದಿಂದ ಹಾರಾಡೋ ಹಕ್ಕಿಗಳು, ಗಿಡ ಮರಗಳು, ಜುಳು ಜುಳು ಹರಿಯುವ ನದಿಗಳು ನೋಡಿದಾಗ ಎಷ್ಟು ಖುಷಿಯಾಗುತ್ತೋ ಅದನ್ನು ಕಾಪಾಡುವ ಜವಾಬ್ದಾರಿ ಅಷ್ಟೇ ಹೆಚ್ಚು. ಹೆಚ್ಚಾದ ವಾಹನಗಳ ಬಳಕೆ, ಅತಿಯಾದ ಪ್ಲಾಸ್ಟಿಕ್ ಬಳಕೆ ಒಂದಲ್ಲ ಒಂದು ರೀತಿಯಲ್ಲಿ ಮಾಲಿನ್ಯ ಮಾಡುತ್ತಲೇ ಬರುತ್ತಿದ್ದೇವೆ. ಅರಿವಿಲ್ಲದೆ ಹಾಗೂ ಅರಿವಿದ್ದರೂ ನಿರ್ಲಕ್ಷ್ಯದಿಂದಿರುವ ನಾವು ಎಚ್ಚೆತ್ತುಕೊಳ್ಳಬೇಕಾಗಿರುವ ಪರಿಸ್ಥಿತಿ ಬಂದಿದೆ. ಇಂಡಸ್ಟ್ರಿಯಲ್ ವೇಸ್ಟ್, ಬಯೋಮೆಡಿಕಲ್ ವೇಸ್ಟ್, ವೇಸ್ಟ್ ಹೀಗೆ ಮುಂತಾದ ರೀತಿಯಿಂದ ವೇಸ್ಟ್ ಜನರೇಟ್ ಆಗುತ್ತಲೇ ಇರುತ್ತೆ. ಒಬ್ಬ ಒಂದು ಕಡೆ ಕಸ ಹಾಕಿದಾಗ ಅಟ್ ದ ಸೇಮ್ ಟೈಮ್ ಇನ್ನೋರ್ವ ಇನ್ನೊಂದು ಕಡೆ ಕಸ ಹಾಕಿರುತ್ತಾರೆ. ವಿ ವಿಸಿಟೆಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಸೊ ಟು ನೋ ಹೌ ಟೀಚರ್ಸ್ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ಸ್ಟೂಡೆಂಟ್ಸ್. ಪರಿಸರ ಮಾಲಿನ್ಯಕ್ಕೆ ಕಾರಣವಾದಂತಹ ಅಂಶಗಳನ್ನೇ ಗಮನದಲ್ಲಿಟ್ಟುಕೊಂಡು ನಾವು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಎಲ್ಲೆಂದರಲ್ಲಿ ಬಿಸಾಡೋದಾಗ್ಲಿ ಅಥವಾ ಹೆಚ್ಚು ಒಂದು ವಾಹನಗಳನ್ನ ಬಳಸದೆ ಸಾರ್ವಜನಿಕ ವಾಹನಗಳನ್ನ ಬಳಸುವುದರ ಮೂಲಕ ಹಾಗೂ ನೀರಿಗೆ ಯಾವುದೇ ವಿಷಕಾರಕ ಹಾಗೂ ಅನಗತ್ಯ ವಸ್ತುಗಳನ್ನ ಸೇರ್ಪಡಿಸದೇ ಇರೋದ್ರ ಮೂಲಕ ಎಲ್ಲಾ ಮಾಲಿನ್ಯವನ್ನ, ಜಲಮಾಲಿನ್ಯವನ್ನ, ಶಬ್ದ ಮಾಲಿನ್ಯವನ್ನ, ಮಣ್ಣಿನ ಮಾಲಿನ್ಯವನ್ನ ತಡೆಗಟ್ಟಿ ನಾವು ಪರಿಸರ ರಕ್ಷಣೆ ಮಾಡಿದಾಗ ಪ್ರಕೃತಿಯ ಕೂಸಾದಂತಹ ಮಾನವರು ಅತ್ಯಂತ ಆರಾಮಾಗಿ ಆರೋಗ್ಯಯುತವಾಗಿ ಮಾಡ್ತೀವಿ. ಏಕೆಂದ್ರೆ ಒಂದು ದೇಶದ ಭವಿಷ್ಯ ಸಂಪೂರ್ಣವಾಗಿ ಆ ದೇಶದ ಅಲ್ಲಿರುವ ವಿದ್ಯಾರ್ಥಿಗಳು ಸಹ ಅವರ ಮನೆ ಏರಿಯಾಗಳಲ್ಲಿ ಏನೆಲ್ಲ ಪರಿಸ್ಥಿತಿ ಇದೆ ಹಾಗೂ ಶಾಲೆ ಕಾಲೇಜಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳುತ್ತಾರೆ ಎಂಬುದರ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡರು ಹಾಗೂ ಸಾರ್ವಜನಿಕರಲ್ಲೂ ವಾಸ್ತವದ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಂಡರು. ವಾಹನಗಳ ದಟ್ಟಣೆಯಿಂದ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತದೆ. ಈ ಸರ್ಕಾರ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ, ವಾಹನಗಳ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಹೆಚ್ಚು ವಿದ್ಯುತ್ ವಾಹನಗಳನ್ನು ಯೂಸ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ. ಆ್ಯಂಡ್ ವಿ ಆಲ್ಸೋ ವಿಸಿಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ನಮಗೆಲ್ಲ ತಿಳಿದು ಸಹ ಇರೋಲ್ಲ ಕಲೆಕ್ಟ್ ಮಾಡೋ ಕಸ ಯಾವ ರೀತಿ ಏನೇನೆಲ್ಲ ಆಗುತ್ತೆ ಅಂತ. ನಗರಸಭೆ ಜಾರಿ ಮಾಡಿರುವ ಈ ಕಸದ ಗಾಡಿಗಳು ಪ್ರತಿಯೊಂದು ಮನೆಗಳಿಗೆ ಹೋಗಿ ಕಸ ಶೇಖರಿಸಿ ಕೊಳೆಯುವ ಹಾಗೂ ಕೊಳೆಯದೇ ಇರುವ ಕಸಗಳನ್ನು ವಿಂಗಡಣೆ ಮಾಡಿ ಕೊಳೆಯದೇ ಇರುವ ಕಸಗಳನ್ನು ರೀಸೈಕಲ್, ರೀಯೂಸ್ ಹಾಗೂ ಮುಂತಾದವುಗಳಲ್ಲಿ ಬಳಸುತ್ತಾರೆ. ಒಂದು ಪೆಟ್ ಕೊಳೆಯುವ ಕಸದಿಂದ ಸಿಗೋ 1 ಟನ್ ಗೊಬ್ಬರದಿಂದ ಗವರ್ನಮೆಂಟ್ ಕಡಿಮೆ ದರದಲ್ಲಿ ರೈತರಿಗೆ ಕೊಡುತ್ತಾರೆ. ನಾವು ಎಲ್ಲಿಯವರೆಗೆ ಅರಿತುಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಪರಿಸರ ಹಾಳು ಮಾಡುತ್ತಲೇ ಇರುತ್ತೇವೆ. Even if it is on small scale, we must try to control pollution in every possible way. Educating and creating awareness is need of the hour. ಆಗಲೇ ತುಂಬ ಹಾಳಾಗೋಗಿದೆ. ಇದ್ದದ್ರಲ್ಲಿ ಕ್ಲೀನ್ ಇಟ್ಕೊಂಡು ಮುಂದಿನ ಜನರೇಷನ್ ಅವರಿಗೆ ಕಾಪಾಡೋಕೆ ಕೈ ಜೋಡಿಸಲೇಬೇಕು.